ಗಾಯ್ಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಮೊನ್ನೆ ಶುಕ್ರವಾರ ದೊಡ್ಡ ರ್ಯಾಲಿನ ತಪ್ಪಿಸ್ಕೊಂಬಿಟ್ಟೆ. ಫಸ್ಟು ಎಂಟ್ರಿ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಅನಾಲಿಸಿಸ್ ಮಾಡಿದರೂ ಎಂಟ್ರಿ ತಗೊಳ್ಳೋಕ್ಕೆ ಟೈಮು ಕರೆಕ್ಟಾಗಿ ಹಿಡಿಯೋದು ಅದು ಮಾಡಬೇಕು. ಏನಾದರೂ ನಾವು ಅರ್ಜೆಂಟ್ ಮಾಡ್ಕೊಂಡು ಸೆಂಟ್ರಲ್ ಹಿಡಿಯೋಕ್ಕೆ ಹೋಗಿ ಅದು ವೇವ್ ನಾವು ಅಂದ್ಕೊಂಡೇ ಇರೋದು ಬೇರೆದು ಏನಾರು ಆಯಿತು ಅಂದರೆ ನಷ್ಟ ಅನುಭವಿಸ್ಬೇಕಾಗುತ್ತೆ. ಸೊ ಈಗ ನಾವು ಮಂಡೇ ಏನಾಗುತ್ತೆ ಅಂತ ಸ್ವಲ್ಪ ನೋಡೋಣ. ಹಿಂದೆ ಹೋಗಿ ಮಾರ್ಕೆಟಲ್ಲಿ ಏನೇನಾಯಿತು ಹಿಂದೆ ಅದೆಲ್ಲ ನೋಡ್ಕೊತ ಬರೋಣ. ಸೊ ಗೈಸ್ ನೋಡಿ, ಈಗ ನಾನು ಅಂದ್ಕೊಂಡಿರೋ ಪ್ರಕಾರ ಇಲ್ಲಿಂದ ಇದು ವೇವ್ 1 ಅಂದ್ಕೊಂಡಿದ್ವಿ ಮುಂಚೆ, ಅದನ್ನ ವೇವ್ 1 ಆಗಿರ್ಬೋದು ಅಥವಾ ವೇವ್ ಎ ಆಗಿರ್ಬೋದು. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸೊ ಇದೆಲ್ಲ ಬಿದ್ದಿರೋದು ಎ ಬಿ ಸಿ, ಇಲ್ಲಿ ಡಬ್ಲ್ಯೂ ವೇವ್ ಆಯಿತು. ಎ ಬಿ ಸಿ ಇಲ್ಲಿ ಡಬ್ಲ್ಯೂ ವೇವ್ ಆಯಿತು ಅಂತ ಅಂದ್ಕೊಂಡ್ವಿ. ಇದು ಡಬ್ಲ್ಯೂಯಿಂದ ಇದು ಎಕ್ಸ್, ಇದು ವೈ ವೇವ್ ಆಗಿಬಿಟ್ಟು ಇಲ್ಲಿ ವೈ ವೇವ್ ಆಗಿದೆ. ಸೊ ಇವಾಗ ಮೇಲೆ ಹೋಗ್ತಾ ಐತಿ ಮಾರ್ಕೆಟು. ಬಟ್ ನಮಗೆ ಇದು ಕಂಪ್ಲೀಟ್ ಆಯ್ತಾ ಕರೆಕ್ಷನ್ನು ಇನ್ನೂ ಗೊತ್ತಿಲ್ಲ. ಸೊ ಇಲ್ಲಿಂದನೂ ಕೆಳಗೆ ಬರ್ಬೋದು, ಒಂದು ವೇಳೆ ಸಾಧ್ಯತೆ ಕೂಡ ಇದೆ. ಸೊ ಅದನ್ನೆಲ್ಲ ನಾವು ಸರಿಯಾಗಿ ಈಗ ನೋಡ್ಕೊಂಡು ಯಾವ ಥರ ಹೆಜ್ಜೆ ಇಡಬೇಕೋ ಇಡೋಣ. ಸೊ ಬನ್ನಿ, ಒಂದು ಲೈನ್ಸ್ ಎಲ್ಲ ಹಾಕ್ತೀನಿ, ಆವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಕನ್ಫ್ಯೂಸ್ ಆಗೋ ಥರ ಝೂಮ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಇವಾಗ ನಮಗೆ ವೈ ವೇವ್ ಇಲ್ಲಿ ಮುಗಿದತಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಬುಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡ್ರೂ ಕೂಡ ಮುಂದೆ ಏನೇನು ತೊಂದರೆ ಬರ್ಬೋದು. ಸೊ ಈಗ ನಾವು ಇದು ವೇವ್ 1 ಇಲ್ಲಿಗೆ ಅಪ್ಪಾಗಿರೋದು, ಇಲ್ಲಿ ಬಂದದ್ದು ವೇವ್ 2, ಆಮೇಲೆ ಇಲ್ಲಿ ವೇವ್ 3 ಗ್ಯಾಪ್ ಅಪ್ ಓಪನ್ ಆಯಿತು. ವೇವ್ 3ಯಲ್ಲಿ ವೇವ್ 1, ವೇವ್ 3ಯಲ್ಲಿ ವೇವ್ 2, ವೇವ್ 3ಯಲ್ಲಿ ವೇವ್ 3 ಅಂದ್ಕೊಂಡಿದ್ದೇನೆ ಈಗ ನನ್ನ ಲೆಕ್ಕ ಪ್ರಕಾರ. ಸೊ ಈಗ ವೇವ್ 3ಯಲ್ಲಿ ವೇವ್ 4 38% ಬಂದರೂ ಕೂಡ 23,515ಕ್ಕೆ ನಮಗೆ ವೇವ್ 3ಯಲ್ಲಿ ವೇವ್ 4 ಬರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಬಲವಾದ ಮಟ್ಟ ಏನಪ್ಪ ಅಂದರೆ ನಮ್ಮದು ಗ್ಯಾನ್ ಲೆವೆಲ್ ಬಂದುಬಿಟ್ಟು 23,486 ಹತ್ತತ್ರ ಬರ್ಬೋದು ಅಲ್ಲಿಗೆ. ಇನ್ನೂ ಒಂದು ವಿಷಯ ಏನಂದರೆ ನಮ್ಮ ಟೈಮ್ ಸೈಕ್ಲಿಕ್ ಲೈನ್ ಪ್ರಕಾರ ಆ ಕ್ಯಾಂಡಲ್ ಲೋನ ಬಂದುಬಿಟ್ಟು 23,496 ಇದೆ. ಸೊ 3 ಕೂಡ ಇಲ್ಲೇ ಸಂಗಮ ಆಗ್ತಾ ಇದ್ದಾವೆ. ಸೊ ನಾವು ಇಲ್ಲಿ ಬಂದುಬಿಟ್ಟು ಕೆಳಗೆ ಬಂದಾಗ ಕಾಲ್ ಬೈ ಮಾಡಿದರೆ ಇದೇ ಸ್ಟಾಪ್ ಲಾಸ್ ಇಟ್ಕೊಂಡು ಕಂಟಿನ್ಯೂ ಮಾಡ್ಬೋದು ಟ್ರೇಡು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮಾರ್ಕೆಟು ಯಾವ ಥರ ವರ್ತನೆ ಮಾಡುತ್ತೋ ಏನೋ, ನನಗೇನು ಗೊತ್ತಿಲ್ಲ. ಇವತ್ತಿನ ಭಾನುವಾರ. ಸೊ ಸೋಮವಾರ ಈ ಥರ ಪ್ಲ್ಯಾನ್ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ಮೇಲೆ ಹೋಯ್ತು ಅಂದರೂ ಕೂಡ ಇದು ಮ್ಯಾಕ್ಸಿಮಮ್ಮು ವೇವ್ 5 ಇಲ್ಲಿ ಮುಗಿತೈತಿ. ವೇವ್ 1 ಇಲ್ಲಿ ಕ್ಲೋಸ್ ಆಗುತ್ತೆ. ಅಲ್ಲಿಗೆ ವೇವ್ 1 ಅಂದರೆ ಆ ಫಸ್ಟಿಗೆ ಒಂದು ಹೋಗಿತ್ತಲ್ಲ ಅದು ವೇವ್ 2 ಎರಡದು, ಇದು ವೇವ್ 3 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ವೇವ್ 3ಯಲ್ಲಿ 1 2 3 4 5 ಆಗುತ್ತೆ. ಸೊ 23,900 ಚಿಲ್ಲರೆ ಹಿಂಗಾಗುತ್ತೆ. ಬೈ ಚಾನ್ಸ್ ಇಲ್ಲಿಂದ ಏನಾದ್ರು ಬಂತು ಮಾರ್ಕೆಟು, ಅಥವಾ ಇಲ್ಲಿಂದನೇ ರಿಟರ್ನ್ ಬಂತು ಮಾರ್ಕೆಟು, ನಿನ್ನೆ ಹೋಗಿತ್ತು ಅಲ್ಲಿಂದನೇ ರಿಟರ್ನ್ ಬಂತು ಅಂದರೆ ನಾವು ಎಕ್ಸ್ ವೇವ್ ಅಂತ ಅನ್ಕೋಬೇಕಾಗತ್ತೆ. ಜೆಡ್ ವೇವು ಇಲ್ಲಿ ಕೆಳಗೆ ಬೀಳುತ್ತೆ ಇನ್ನೊಂದು ಸಲ ಅಂತ ಅನ್ಕೊತಾ ಇದ್ದೆ ನಾನು. ಸೊ ಇದೇ 3 ಸಪೋರ್ಟ್ ಇಟ್ಕೊಂಡು ನಾವು ಬುಲ್ಲಿಶ್ ಅದು ಹೋಗಿರೋ ಲೆಕ್ಕ ಪ್ರಕಾರ, ಕೌಂಟಿಂಗ್ ಲೆಕ್ಕ ಪ್ರಕಾರ. ಸೊ ನಾವೀಗ ಪಾಸಿಟಿವ್ ಟ್ರೆಂಡ್ ಮೈಂಡ್ ಸೆಟ್ಟಲ್ಲೇ ಇರೋಣ. ಅದೇನಾಗುತ್ತೋ ನೋಡೋಣ. ಯಾಕೆ ಅಂದರೆ ನಮಗೆ ಇಲ್ಲಿ ವೀಕ್ಲಿ ಇದರಲ್ಲಿ ನಮಗೆ ಕೆಳಗೆ ಬಂದರೆ ಸಿ ವೇವ್ ಕಂಟಿನ್ಯೂ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲಿ ಜೆಡ್ ವೇವ್ ಕೆಳಗೆ ಬಂತಂದರೆ ವೀಕ್ಲಿ ವೇವಲ್ಲಿ ಸಿ ವೇವ್ ಕಂಟಿನ್ಯೂ ಇದೆ ಅಂತ ತಿಳ್ಕೊತಾ ಇದ್ದೆ ನಾನೀಗ. ಸೊ ಹಿಂಗೈತಿ ಇವತ್ತಿನ ಪ್ಲ್ಯಾನು. ನೋಡೋಣ ಮಂಡೇ ಏನೇನು ರಿಯಾಕ್ಟ್ ಮಾಡುತ್ತೋ. ಸೊ ಇಲ್ಲಿಗೆ ಸದ್ಯಕ್ಕೆ ಇಟ್ಕೊಂಡೇ ಗ್ಯಾಪ್ ಅಪ್ ಆಗುತ್ತೋ ಗ್ಯಾಪ್ ಡೌನ್ ಆಗುತ್ತೋ, ಇಲ್ಲೇ ಓಪನ್ ಆಯ್ತು ಅಂದರೆ ಕೆಳಗೆ ಬರ್ತಾನೆ ಅವನು. ಸೊ ಹಂಗಾಗಿ ಅದಾದಮೇಲೆ ವೇವ್ 3 ಕಂಪ್ಲೀಟ್ ಆಗ್ಬೇಕು ನಮಗೆ. ವೇವ್ 3 ಕಂಪ್ಲೀಟ್ ಇಲ್ಲಿ ಆಗುತ್ತೆ ನೋಡ್ಕೊಂಡು, ಅದಾದಮೇಲೆ ವೇವ್ 3ನೇ ಅಥವಾ ಎಕ್ಸ್ ವೇವ್ X2ನ ಇದು ಏನು ಅಂತ ಕನ್ಫರ್ಮೇಷನ್ ಗೊತ್ತಾಗುತ್ತೆ. ಸೊ ನಾವು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಇಟ್ಕೊಂಡ್ಬಿಟ್ಟು ಅದೇ ಸ್ಟಾಪ್ ಲಾಸ್ ಇಟ್ಕೊಂಡು ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ.
ಗಾಯ್ಸ್ ಇವಾಗ ಮಾರ್ಕೆಟ್ ಓಪನ್ ಆಗಿದೆ. ಸೊ 923,984 ಹಿಂಗೆ ಓಪನ್ ಆಯಿತು. ಮ್ಯಾಕ್ಸಿಮಮ್ 24,011 ಹೋಯ್ತು ಸೊ ಈಗ ನಾವೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸೊ ನಮ್ಮ ಡೈಲಿ ಸಪೋರ್ಟ್ ಇಲ್ಲೇ ಇದೆ. ಸೊ ಇವೆರಡರ ಮಧ್ಯೆ ನಾನು ಬೈ ಮಾಡೋದು ಕೂಡ ಅದೇ 790, 800 ಈ ರೇಂಜು, 860 ಇದೆ. ಇಲ್ಲಿ ನೋಡೋಣ, ಬೈ ಚಾನ್ಸ್ ಇಲ್ಲಿ ಆದರೆ ಎಂಟ್ರಿ ಆಗೋಣ. ಸೊ ಪಾಸಿಟಿವ್ ಟ್ರೆಂಡೇ ಇದೆ. ಸೊ ಅದಕ್ಕೆ ಹೇಳೋದು, ದುಡ್ಡು ಜಾಸ್ತಿ ಇದ್ದರೆ ಹೆಂಗೆ ಬೇಕಲ್ಲ ಆಟ ಆಡ್ಬೋದು. ಹೋಲ್ಡಿಂಗ್ ಮಾಡಿಟ್ಟಿದ್ರೆ ಹೆಚ್ಚು ಕಡಿಮೆ 700 ಪಾಯಿಂಟ್ಸ್, ನಿನ್ನೆ ಇಲ್ಲಿಂದ ಹಿಡಿದು ಇಲ್ಲಿಗೆ 700 ಪಾಯಿಂಟ್ಸ್ ಬಂತು. ಸೊ ಒಂದು 742-45,000 ಬರುತ್ತೆ ಹೋಲ್ಡಿಂಗೆಲ್ಲ ಇದ್ದಿದ್ರೆ. 45,000 ಅಂದರೂ ಕೂಡ ನಾವು ಮರ್ಜ್ ಮಾಡಿ ಈ ಥರ ಸೇಫ್ ಮಾಡಿದರೆ ಒಂದು 25,000 ಅಂತೂ ಗ್ಯಾರಂಟಿ ಇರ್ತೈತಿ. ಇಷ್ಟು ಲಾಸ್ ಅಂತೂ ಕಮ್ಮಿ ಇರ್ತೈತಿ. ಸೊ ನಾವು ಆ ಥರ ಮಾಡೋಕ್ಕಾಗಲ್ಲ, ಹೋಲ್ಡ್ ಮಾಡಿಡೋಕ್ಕಾಗಲ್ಲ. ದುಡ್ಡು ಅದಕ್ಕೆ ಜಾಸ್ತಿ ಇದ್ದರೆ ಆ ಥರ ಮಾಡ್ಬೋದು. ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ಎಂಥ ರ್ಯಾಲಿ ಕೊಟ್ಟಿದೆ. ಸೊ ನಾವಿಲ್ಲಿ ಎಂಟ್ರಿ ಆಗೋಣ. ಎಂಟ್ರಿ ಆದರೆ ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಡೈಲಿದು ರೆಸಿಸ್ಟೆನ್ಸ್ ಇಲ್ಲೇ ಇದೆ 24,100. ಸೊ ನಮ್ಮದು ಕೂಡ 150, 200 ಈ 3 ಮಧ್ಯೆ ಬರ್ತೈತಿ. ಸೊ ಕೆಳಗೆ ಬಂದಾಗ ಬೈ ಮಾಡೋದೇ ಒಳ್ಳೆ ಸ್ಟ್ರಾಟಜಿ ಅನ್ಸುತ್ತೆ. ಇವತ್ತು ನೋಡೋಣ, ಅಪ್ಡೇಟ್ ಮಾಡ್ತೀನಿ ಗೈಸ್. ಇನ್ನು ಮಾರ್ಕೆಟು ಕನ್ಸಾಲಿಡೇಷನಲ್ಲೇ ಇದೆ. ಬೆಳಗ್ಗೆ ಓಪನ್ ಆದಾಳಿಂದ ಸೊ ನೋಡಿ 24,011 ಹೋಗಿತ್ತು. ಇವಾಗ ನೋಡಿ 24,009 ಹೋಗಿ ಅಲ್ಲಿಂದ ಲೋ ಮತ್ತೆ ಕೆಳಗೆ ಬರ್ತಾಯಿದೆ. ಸೊ ಅದು ಬ್ರೇಕ್ ಮಾಡಿದರೆ ಬೈ ಮಾಡೋಣ ಅಂತ ಮಾಡಿದ್ದೆ. ಸೊ ಅದು ಬ್ರೇಕ್ ಆಗಿಲ್ಲ, ವಾಪಸ್ ಬರ್ತಾಯಿತ್ತು. ಸೊ ನಮಗೆ ಇದು ಎ, ಇದು ಬಿ, ಇವಾಗ ಸಿ ಐ ಥಿಂಕ್ ಇಲ್ಲಿಗೆ ಬರ್ಬೋದು, ಅಥವಾ 100% 23,925 ಬರ್ಬೋದು, ಅಥವಾ ಇದೇ ಪೊಸಿಷನಿಗೆ ಬಂದು 78% ಐತಲ್ಲ ಇಲ್ಲಿಂದ ಮೇಲೇನೂ ಹೋಗ್ಬೋದು. ನೋಡೋಣ. ಆದರೆ ನಾವು ಕೆಳಗೆ ಬೈ ಮಾಡೋಕ್ಕಾಗಲ್ಲ. ಬುಲ್ಲಿಶ್ ಒಂದು ಸಿಗ್ನಲ್ ಕೊಟ್ಟ ಅಂದರೆ ಬೈ ಮಾಡೋಣ, ಇಲ್ಲದೇ ಇದ್ದರೆ ಕಾಯಲೇಬೇಕಾಗತ್ತೆ. ನೋಡೋಣ, ಟೈಮು ಗ್ಯಾಪ್ ಅಪ್ ಓಪನ್ ಆಗಿದೆಯಲ್ಲ ಅದನ್ನೆಲ್ಲ ಟೈಮ್ ವೇಸ್ಟ್ ಮಾಡುತ್ತೆ ಇವಾಗ. ಸೊ 4th ವೇವ್ ಥರ ನೋಡೋಣ ಗೈಸ್ ಏನೇನಾಗುತ್ತೆ. ಬೈ ಮಾಡಿದರೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಬೆಳಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಬಟ್ ಇದುವರೆಗೂ ಯಾವುದೇ ಟ್ರೇಡ್ ತಗೊಳಕ್ಕಾಗ್ತಾ ಇಲ್ಲ. ಸೊ ಯಾಕೆಂದರೆ ನಮ್ಮ ಡೈಲಿ ಸಪೋರ್ಟ್ ಇಲ್ಲಿದೆ. ಒಂದು ಒಳ್ಳೆ ಕ್ಯಾಂಡಲ್ಲಾರ ಕೊಟ್ಟರೆ ಅಟ್ಲೀಸ್ಟ್ ಇಲ್ಲಿ ಬೇಕಾದ್ರೆ ಎಂಟ್ರಿ ಆಗ್ಬೋದು, ಬಟ್ ಅದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ಹಂಗಾಗಿ ನಾನಿನ್ನೂ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಈಗ ಡ್ಯೂಟಿಗೆ ಬೇರೆ ಟೈಮ್ ಆಯಿತು. ಸೊ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲಿಗೆ ಇವತ್ತಿಂದು ಕ್ಲೋಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ಇಲ್ಲಿ ಬಂತು ಅಂದರೆ ಪರವಾಗಿಲ್ಲ, ಒಂದೊಳ್ಳೆ ಕ್ಯಾಂಡಲ್ ಸಿಕ್ಕರೂ ಪರವಾಗಿಲ್ಲ. ಇಲ್ಲಿ ಕನ್ಫರ್ಮೇಷನ್ ಆದಮೇಲೆ ಮಾಡೋಕ್ಕಾಗೋದು. ಇದು 12:15, 1 ಗಂಟೆ ಕ್ಯಾಂಡಲ್ ಯಾವ ಥರ ಇರುತ್ತೆ ನೋಡ್ಕೊಂಡು ಇದ್ರ ಮೇಲೆ ಏನಾದರೂ ಕ್ಲೋಸ್ ಆಯಿತು ಅಂದರೆ 9:40 ನಮಗೆ 9:30 9:35 9:40 ಮೇಲೆ ಕ್ಲೋಸ್ ಆಯಿತು ಅಂದರೆ ಬೇಕಾದ್ರೆ ಎಂಟ್ರಿ ಆಗೋಣ. ಸಿ ಕಡೆಗೆ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು. ಅಲ್ಲಿವರೆಗೂ ಈಗ ಯಾವುದೇ ಎಂಟ್ರಿ ಇಲ್ಲ ಗೈಸ್. ಕ್ಯಾಂಡಲ್ ಕನ್ಫರ್ಮೇಷನ್ ಸಿಕ್ಕ ಮೇಲೆ ನಾವು ಎಂಟ್ರಿ ಮಾಡೋಕ್ಕಾಗತ್ತೆ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಏನಾದ್ರು ಮಾಡಿದರೆ ಅಪ್ಡೇಟ್ ಮಾಡ್ತೀನಿ ಗೈಸ್. ನಾನು ಮನೇಲಿರೋವರೆಗೂ ನಮ್ಮ ಸಪೋರ್ಟ್ ಲೆವೆಲಿಗೆ ಬರಲೇ ಇಲ್ಲ ಅದು. ಸೊ ಡ್ಯೂಟಿ ಬಂದು ರೆಡಿಯಾಗಿ ಬರ್ತಾಯಿದ್ದೆ. ನಾನು ಗಾಡಿ ಮಾರ್ಗ ಮಧ್ಯೆ ನಿಲ್ಲಿಸಿ ನೋಡಿದೆ. ಸೊ ಕರೆಕ್ಟಾಗಿ ಅಲ್ಲಿಗೆ ಬಂದಿತ್ತು. ಸೊ ಎಂಟ್ರಿ ಆದೆ. ಎಂಟ್ರಿ ಆಗಿ ನನ್ನ ಕಂಪ್ನಿ ಬರೋದಕ್ಕೆ ಸ್ವಲ್ಪ ಪ್ರಾಫಿಟ್ ಬಂದಿತ್ತು. ಆಲ್ರೆಡಿ ಎಕ್ಸಿಟ್ ಆಗಿಬಿಟ್ಟೆ. ಸೊ ನಾನು ಏನಾದ್ರು ಫುಲ್ ಬುಲ್ಲಿಶ್ ಹೋಗುತ್ತೆ ಅಂತ ಇಟ್ಕೊಂಡಿದ್ರೆ ಸರಿಯಾಗಿ ಹಳ್ಳಕ್ಕೆ ಬೀಳ್ತಾಯಿದ್ದೆ. ಏಕೆಂದರೆ ಅದು ಮೋಸ್ಟ್ಲಿ ಕಾಂಪ್ಲೆಕ್ಸ್ ಕರೆಕ್ಷನ್ ಆಗೋ ಥರ ಇದೆ. ಸೊ ಮತ್ತೆ ಕೆಳಗೆ ಬಂದಿದೆ, ಈ ಥರ ಆಗೋ ಸಾಧ್ಯತೆ ಐತಿ ಈಗಿದು. ಸೊ ನನಗೇನು ನಷ್ಟ ಆಗಲಿಲ್ಲ. ಸೊ ಟೋಟಲಿ ನಮ್ಮ ಪೊಸಿಷನ್ ಇವತ್ತು 3,360 ರೂಪಾಯಿ ಟೋಟಲ್ ಲಾಭ ಆಯಿತು ನಮಗಿವತ್ತು. ಸೊ ನೋಡೋಣ ಗೈಸ್, ನಾಳೆ ನಿಫ್ಟಿ ಎಕ್ಸ್ಪಿರಿ ಏನಾಗುತ್ತೆ, ಏನು ಮಾಡುತ್ತೆ ಎಲ್ಲ ನೋಡೋಣ. ಸೊ ಹಂಗಾಗಿ ಇವತ್ತಿನ ಬಚಾವಾಗಿದ್ದೀನಿ. ಇವತ್ತು ಎಲ್ಲೇ ತಗಲಾಕೊಂಡಿದ್ರು ಕೂಡ ಮೇಲೆ ನಾವು ಎಂಟ್ರಿ ಆಗಿದ್ದರು ನಮಗೆ ನಷ್ಟನೇ ಆಗ್ತಾಯಿತ್ತು. ಸೊ ನಾವು ಪಿ ತಗೊಂಡ್ರು ಅಷ್ಟೇ, ಇಲ್ಲೊಂದು ಸಲ ಕನ್ಫ್ಯೂಸ್ ಮಾಡ್ತು, ಇಲ್ಲೊಂದು ಸಲ ಕನ್ಫ್ಯೂಸ್ ಮಾಡ್ತು. ಪಿ ತಗೊಂಡ್ರು ಕೂಡ ಲಾಸಲ್ಲೇ ಇರ್ತಿದ್ವಿ ನಾವು. ಬಟ್ ಬುದ್ಧಿವಂತಿಕೆಯಲ್ಲಿ ಮೇಲೆ ತಗೊಂಡಿದ್ರೆ ಬಚಾವ್ ಹಾಕೋದ್ವಿ ಅಷ್ಟೇ. ಸೆಂಟ್ರಲ್ ಎಲ್ಲೇ ತಗೊಂಡ್ರು ತಗೊಳಕ್ಕಿಂತ ಇದ್ವಿ ಪಿಯಲ್ಲಿ ಕೂಡ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವೀಡಿಯೋ ಲೈಕ್ ಆದರೆ
ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಬಾಯ್ ಬಾಯ್.